1% ಎನರ್ಜಿ ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲಾಗಲ್ಲಿ ನೋಡಿರ್ತೀರ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ನಾವು ಇವತ್ತು ಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನಾನು, ಅಮ್ಮ, ಅಪ್ಪ 3 ಜನ. ಆ್ಯಂಡ್ ಅಪ್ಪನ ಬರ್ಡೇ ಇದೆ ಇವತ್ತು. ಆಲ್ಮೋಸ್ಟ್ ಐ ಥಿಂಕ್ 5 years ಆಯಿತು ಅಂದ್ಕೊತೀನಿ. 2018 or 19, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ನನಗೆ ಗೊತ್ತಿಲ್ಲ ಯಾವಾಗ ನಾನು ಹೋಗಿದ್ದು ಅಂತ. 5 years ಆಲ್ಮೋಸ್ಟ್ ಆಯಿತು ಅಂದ್ಕೊತೀನಿ. ಇವತ್ತು ಹೋಗ್ತಿದ್ವಿ ನಮ್ಮ ಫ್ಯಾಮಿಲಿ, ಐ ಮೀನ್ ಅಪ್ಪ, ಅಮ್ಮ, ನಾನು. ಬನ್ನಿ ಒಳಗಡೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅಮ್ಮ ದೀಪ ಹಚ್ತಾ ಇದ್ದಾರೆ. ಇಬ್ಬರು ರೆಡಿ ಆಗಿದ್ದಾರೆ. ಇವಾಗ ಹೋಗ್ಬೇಕಷ್ಟೇ. ತಿಂಡಿ ನಾವು ಮಾಡ್ಕೊಂಡಿಲ್ಲ. ಅಲ್ಲೇ ದೇವ್ರ ದರ್ಶನ ಆದಮೇಲೆ ಪ್ರಸಾದನೇ ತಿನ್ನೋಣ ಅಂತ ಅಂದ್ಕೊಂಡು ನಾವು ಹಾಗೇ ಹೊರಟಿದ್ದೀವಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಹೇಗಿದೆ ಕಮೆಂಟ್ ಮಾಡಿ. ಫೈನಲಿ ಎಲ್ಲರೂ ಹೊರಟ್ವಿ. ಬೇಗನೆ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಹೋಗೋಷ್ಟರಲ್ಲಿ 9:15 ಆಗೋಯ್ತು ಮನೆ ಬಿಡೋಷ್ಟರಲ್ಲಿ. ಆ್ಯಂಡ್ ಅಪ್ಪನ ಬೈಕ್ ಏನೋ ಪ್ರಾಬ್ಲಮ್ ಇದೆ ಲಾಸ್ಟ್ ವೀಕಿಂದ ಅಂತ ಅಪ್ಪ ನನ್ನ ಬೈಕ್ನೇ ತಗೋತಿದ್ದಾರೆ. ಅಂದರೆ ನಾವು ಬೈಕಲ್ಲೇ ಚುಂಚನಗಿರಿವರೆಗೂ ಹೋಗ್ತಿಲ್ಲ. ಬೈಕ್ನ ನಾವು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಸೆಕ್ಷನಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅದು ಕೂಡ ತುಂಬಾ ಸೇಫು ಹೋಗೋದು ಬಸ್ಸಲ್ಲಿ. ನಾವು ಊರು ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:55, 10 ಹತ್ತಿರ ಆಗೋಗಿತ್ತು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನನ್ನ ಐಬ್ರೋ ಶೇಪಿಂಗ್ ಸ್ವಲ್ಪ ಹಾಳಾಗಿದೆ. ಅಂದರೆ ಆಲ್ಮೋಸ್ಟ್ 1 month ಮೇಲಾಯಿತು ನಾನು ಐಬ್ರೋ ಮಾಡಿಸಿ. ಅದಕ್ಕೇ ಫೀಲ್ ಮಾಡ್ಕೊತಾ ಇದ್ದೀನಿ ಫೋಟೋಗೆ ಚೆನ್ನಾಗಿ ಬರಲ್ಲ ಅಂತ. ಆ್ಯಂಡ್ ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ. ಅವರು ಸ್ವಲ್ಪ ದೂರ ಆದಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ಬಟ್ ನಾನಂತೂ ಸಾಂಗ್ ಕೇಳ್ತಾ ಹಾಗೇ ಎಂಜಾಯ್ ಮಾಡ್ತಾಯಿದ್ದೆ. ಅದರಲ್ಲೂ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡ್ರಂತೂ ಗೊತ್ತೇ ಆಗಲ್ಲ ಯಾವಾಗ ಪ್ಲೇಸ್ ಬರುತ್ತೆ ಅಂತ. ಅಷ್ಟು ಎಂಜಾಯ್ ಮಾಡ್ತಿರ್ತೀನಿ ನಾನು ಟ್ರಾವೆಲಿಂಗ್ನ. ಮೊದಲೇ ನಾವು ಬಸ್ಸಲ್ಲಿ ಬರ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಲೇಟ್ ಆಯಿತು. ಮಿಡಲಲ್ಲಿ ಒಂದು ಬಸ್ ಕೂಡ ಚೇಂಜ್ ಮಾಡಿದ್ವಿ. ಆ್ಯಂಡ್ ತುಂಬಾ ಸ್ಟಾಪ್ಸ್ ಇರುತ್ತೆ ಬಸ್ಸಲ್ಲಿ ಬಂದರೆ. ಫೈನಲಿ ನಾವು ಬರೋ ಅಷ್ಟರಲ್ಲಿ 12:45, 1 o'clock ಆಗೋಗಿತ್ತು. ಫೈನಲಿ ವಿ ಆರ್ ಹಿಯರ್. ಬನ್ನಿ ಹೋಗೋಣ. ಅಪ್ಪಂಗೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ ನಾವು ಆಟೋದಲ್ಲೇ ಇಲ್ಲಿವರೆಗೂ ಕೂಡ ಬಂದ್ವಿ. ಮುಂದೆ ಫ್ರಂಟ್ ಸೈಡ್ ನಾವು ಬರೋಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಹೀಗೇನೆ ಬಂದ್ವಿ. ಆ್ಯಂಡ್ ನಾನು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಪ್ರತಿ ವರ್ಷಕ್ಕೂ ತುಂಬಾ ಬದಲಾವಣೆಗಳಾಗ್ತಾ ಇರುತ್ತೆ. ಬೇರೆ ಬೇರೆ ಥರದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಒಂಥರ ಖುಷಿ ನೋಡೋದಕ್ಕೆ. ಫಸ್ಟ್ ನಾವು ಹೋದ ತಕ್ಷಣ ಗಣೇಶನ ವಿಗ್ರಹನ ನೋಡಿದ್ವಿ. ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಹೀಗೆ ನಾವು ಉದ್ದುದ್ದಕ್ಕೂ ಕೂಡ ಬೇರೆ ಬೇರೆ ರೀತಿಯ ದೇವರುಗಳನ್ನ ನೋಡ್ಬೋದು. ಆ್ಯಂಡ್ ಅಲ್ಲಿ ಮಾಡರ್ನ್ ಸ್ಕಲ್ಪ್ಚರೇ ಆಗಿದ್ರು ಕೂಡ ಅದು ನಮಗೆ ಅದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿದರೆ ನಾವು 4 ಸೈಡ್ ಈ ಥರ ಕಂಬಗಳನ್ನ ನೋಡ್ತಾ ಹೋಗ್ಬೋದು. ನೋಡ್ತಾ ಇರ್ಬೋದು ನೀವು ಕಾಲಭೈರವೇಶ್ವರ ಸ್ವಾಮಿನ. ತುಂಬಾ ಖುಷಿ ಆಯಿತು ನನಗೆ. ಒಳ್ಳೆ ದರ್ಶನ ಆಯಿತು. ಮನಸ್ಸಿಗೆ ಒಂದು ಸಮಾಧಾನ ಸಿಕ್ತು. ನಮಗೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಮೇನ್ ಥಿಂಗೇ ಒಳ್ಳೆ ದರ್ಶನ ಆಗೋದು. ನಮ್ಗೆ ಅದು ಸಿಕ್ಕಿದ್ರೆ ಎಲ್ಲ ಸಿಕ್ದಂಗೆ. ತುಂಬಾ ಖುಷಿ ಆಯಿತು. ಎಲ್ಲ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಬೇಕು. ಅದೊಂದು ನಂಬಿಕೆ. ಎಲ್ಲ ಟೆಂಪಲಲ್ಲೂ ಎಲ್ಲರೂ ಕೂಡ ಹೀಗೆ ಮಾಡ್ತೀವಿ. ಮೊದಲೇ ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನಮಗೆ ಮಂಗಳಾರತಿ ಆಗಲಿ, ತೀರ್ಥ, ಕುಂಕುಮ ಏನೂ ಕೂಡ ಸಿಗಲಿಲ್ಲ. ಅದೊಂದು ಬೇಜಾರಾಯಿತು. ಆ್ಯಂಡ್ ಹೊರಗಡೆ ಟೆಂಪಲ್, ಚಿಕ್ಕ ಚಿಕ್ಕ ಗುಡಿಗಳಿರುತ್ತಲ್ಲ ಅಲ್ಲಿ ನಾವು ತಗೊಂಡ್ವಿ. ಆ್ಯಂಡ್ ದರ್ಶನ ಎಲ್ಲ ಆಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಆ್ಯಂಡ್ ಅಪ್ಪ ಅಮ್ಮ ನಾನು ಮೇಲ್ಗಡೆ ಹೋಗಬೇಕು ಅಂದರೆ ಅವ್ರು ಬೇಡ ಅಂತ ಅಂದರು. ಏಕೆಂತ ಅಂದರೆ ಆಲ್ರೆಡಿ ಲೇಟ್ ಆಗಿದೆ, ಬಾ ಪ್ರಸಾದ ತಿನ್ಕೊಂಡು ಹೋಗೋಣ. ಬಿಕಾಸ್ ನಾವು ಒಂದು ಫಂಕ್ಷನ್ ಬೇರೆ ಹೋಗಬೇಕಿತ್ತು. ಸೊ ಹಾಗಾಗಿ 2 minutesಲ್ಲಿ ಹೋಗಿ ಬಂದುಬಿಡ್ತೀನಿ ಅಂತ ಕೇಳ್ಕೊಂಡು ಹೋದೆ ನಾನು. ಅಷ್ಟರಲ್ಲಿ ಇವರು ನನಗೆ ಆಲ್ರೆಡಿ ಪ್ರಸಾದನ ಹಾಕ್ಸಿಟ್ಟಿದ್ರು. ಬಿಕಾಸ್ ನಾನು ಬರೋಷ್ಟರೊಳಗೆ ಇನ್ನೂ ಕ್ಯೂವಲ್ಲಿ ನಿಂತ್ಕೊಬೇಕು ಅಂತ. ಅದು ನನಗೆ ಬೇಗ ಬರೋದಕ್ಕೆ ಹೆಲ್ಪ್ ಆಯಿತು. ಮೇಲ್ಗಡೆ ಹೋಗಿ ಚಿಕ್ಕ ವಯಸ್ಸಲ್ಲೆಲ್ಲ ಬಂದಾಗ ಹೋಗ್ತಿದ್ವಿ ಮೇಲ್ಗಡೆ. ಇವಾಗ ಅಮ್ಮ ಬರಲ್ಲ ಅಂತ ಇದ್ದಾರೆ. ಬಟ್ ಸ್ಟಿಲ್ ನಾನು ಹೋಗಲೇಬೇಕು ಅಂದ್ಕೊಂಡು ಹೋಗ್ತಿದ್ದೀನಿ. ನೋಡಲೇಬೇಕು. ಬನ್ನಿ ಹೋಗೋಣ. ಸ್ಟೆಪ್ಸ್ ಹತ್ತಿರ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ವೀಡಿಯೋ ಶೇಕ್ ಆಗಿಬಿಟ್ಟಿದೆ. ಬೆಳಿಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ. ಫುಲ್ ಸುಸ್ತಾಗ್ತಾ ಇತ್ತು. ಜೊತೆಗೆ ಯಾರಾದ್ರು ಇದ್ರೆ ಏನಾದ್ರು ಎನರ್ಜಿ ಬರುತ್ತೆ ಇನ್ನೂ ಹತ್ತೋಕ್ಕೆ. ಆ್ಯಂಡ್ ಮೇಲ್ಗಡೆವರೆಗೂ ಹೋಗಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಬಟ್ ಹೋಗೋಕ್ಕಾಗಲಿಲ್ಲ.
ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಸುಮ್ಮನಾದೆ. 1% ಎನರ್ಜಿ ಇಲ್ಲ. ಇಲ್ಲಿವರೆಗೂ ಕೂಡ ಬಂದೆ. ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ಅಂತ. ಆ್ಯಂಡ್ ಇಲ್ಲಿಂದ ಮೇಲ್ಗಡೆ ನಾನು ಹೋಗೋಕ್ಕಾಗಲಿಲ್ಲ. ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮ ಕಾಲ್ ಮಾಡ್ತಿದ್ರು, ಬೇಗ ಬಾ, ಊಟ ಪ್ರಸಾದ ಹಾಕ್ಸಿಟ್ಟಿದ್ದೀವಿ ಅಂತ. ಸೊ ಹೋಗಿಬಿಟ್ಟೆ ನಾನು ಅಲ್ಲಿಂದ, ಹೋಗೋಣ ಅಂತ. ಎಲ್ಲ ಕಡೆ ಕ್ಯಾಪ್ಚರ್ ಮಾಡಬೇಕು, ಎಲ್ಲ ಕಡೆ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಮಗೆ ಫಂಕ್ಷನ್ ಇರೋದ್ರಿಂದ ನಂಗೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಆದಷ್ಟು ಹೋದಾಗ ಎಲ್ಲ ಕಡೆ ಹೋಗಬೇಕು. ಆವಾಗಲೇ ನಾನು ಹೇಳಿದಾಗೆ ರಶ್ ಆಗೋಗಿತ್ತು ನಾನು ಹೋಗೋಷ್ಟರಲ್ಲಿ. ಬಟ್ ಇಟ್ಸ್ ಓಕೆ. ಅವ್ರು ಆಲ್ರೆಡಿ ಪ್ರಸಾದ ಹಾಕ್ಸಿರೋದ್ರಿಂದ ನಂಗೆ ನೋ ಪ್ರಾಬ್ಲಮ್. ಅವ್ರು ಆಲ್ರೆಡಿ ತಿಂದ್ಕೊಂಡಾಗಿತ್ತು. ನಾನು ಆವಾಗ ತಾನೇ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಇಬ್ರಿಗೂ ಫೋಟೋಸ್ ತೊಗೊಡ್ತೀನಿ ಅಂತ ಟೆಂಪಲ್ ಮುಂದೆ ನಿಲ್ಲಿಸ್ಬಿಟ್ಟು ಫೋಟೋಸ್ ತೊಗೊಡ್ತಾ ಇದ್ದೆ ಇಬ್ರಿಗೂ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಫೋಟೋಸ್ ತಗೊಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಅದೇನೇ. ಮತ್ತು ಅಲ್ಲೇ ನಾನು ಅಮ್ಮ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ತುಂಬಾ ಜನ ಬರ್ತಾಯಿದ್ರು. ಬಟ್ ಅಂದ್ರೂ ಡಿಸ್ಟರ್ಬೆನ್ಸ್ ಎಲ್ಲ ಹಾಗೇ ಫೋಟೋಸ್ ತೊಗೊಂಡ್ವಿ. ಅಮ್ಮ ನನಗೆ ತೊಗೊಟ್ರು, ನಾನು ಅಮ್ಮಂಗೆ ತೊಗೊಟ್ಟೆ. ಇನ್ನೊಂದು ಏನಂತಂದರೆ ಇಲ್ಲಿ ಯಾವಾಗ ಬಂದಾಗಲೂ ಕೂಡ ನಂಗೆ ಏನು ನೆನಪಾಗೋದು ಅಂದರೆ ಇಲ್ಲಿ ರಾಜಾ ಹುಲಿ ಶೂಟಿಂಗ್ ಆಗಿದೆ, ಅದೇ ನೆನಪಾಗುತ್ತೆ. ನೆಕ್ಸ್ಟ್ ನಾವು ಅಲ್ಲಿಂದ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಅಟೆಂಡ್ ಮಾಡಿ ಮನೆಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಅಪ್ಪನ ಬರ್ಡೇ ಅಂತ ಒಂದು ಕೇಕ್ ತರಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಬೇಕ್ರಿಗೇ ಹೇಳಿ ಅವ್ರು 10 ನಿಮಿಷದಲ್ಲೇ ಮಾಡಿಕೊಡ್ತೀನಿ ಅಂತ ಅಂದರು. ಒಂದು ಚಿಕ್ಕ ಕೇಕ್ನೇ ಹೇಳಿದೆ. ನಾವು 3 ಜನ ಇರೋದಲ್ಲ ಸಾಕು ಅಂತ. ಸೊ ಇವಾಗ ಕೇಕ್ ಕಟ್ ಮಾಡೋಕ್ಕೆ ತರಬೇಕು. ಬನ್ನಿ ಹೋಗ್ತಾರೋಣ. ಯೂಶ್ವಲಾಗಿ ನಾವು ಬೇಕ್ರಿಲಿ ಆರ್ಡರ್ ಮಾಡೋಕ್ಕೆ ಹೋಗೋಲ್ಲ. ಐಸ್ ಮ್ಯಾಜಿಕ್ ಅಂತ ಇದೆ, ಅಲ್ಲೇ ಆರ್ಡರ್ ಮಾಡ್ತೀವಿ. ಅಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಅಲ್ಲಿ ಪೇಸ್ಟ್ರಿ ತುಂಬಾ ಇಷ್ಟ ಆಗುತ್ತೆ. ಸೊ ಅಲ್ಲೇ ಆರ್ಡರ್ ಮಾಡ್ಕೊಳ್ಳೋದು ಯಾವಾಗ್ಲೂ. ಈ ಸಲ ಟೈಮ್ ಇರಲಿಲ್ಲ ಅಂತ ಇಲ್ಲಿ ಆರ್ಡರ್ ಮಾಡ್ಕೊಂಡಿದ್ವಿ. ಇಲ್ಲಿ ಕೇಕು ಚೆನ್ನಾಗಿತ್ತು ಟೇಸ್ಟ್, ಪೈನಾಪಲ್ ಫ್ಲೇವರ್ ಹನಿ ಕೇಕ್. ಬಟ್ ಆದರೆ ಆ ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ಏನು ಕೊಟ್ಟಿದ್ರು ಅದು ನಂಗೆ ಇಷ್ಟ ಆಗಲಿಲ್ಲ. ಅದು ಬರ್ನೇ ಆಗಲಿಲ್ಲ. ಅದು ಬೇಜಾರಾಯಿತು ನನಗೆ. ಬರ್ಡೇಲಿ ಅಷ್ಟು ಒಂದು 50, ಇವಾಗ ಒಂದು 57th ಬರ್ಡೇ ಅಲ್ವಾ. 57th ಬರ್ಡೇಲಿ ಒಂದು ಅದ್ರ ಒಂದು ಬರ್ಡೇದು ಏನಾದರೂ ಒಂದು ನೆನಪುಗಳನ್ನ ಶೇರ್ ಮಾಡ್ಕೊಳ್ತಾರೆ. ಶೇರ್ ಮಾಡ್ಕೊ. ಬರ್ತಡೇನೇ ಮಾಡ್ಕೊಂಡಿಲ್ಲ, ನನ್ನ ಮಕ್ಕಳು ಮಾಡ್ತೇವೆ ಅಂತ ಹೇಳಿ. ಯಾವುದು ಕೂಡ ಕ್ಯಾಂಡಲ್ ನಾನು ಕೇಕ್ ಮೇಲೆ ನಾನು ಹೋಗಿ ಪ್ಲೇಸ್ ಮಾಡ್ತಿರ್ಲಿಲ್ಲ. ಯಾವಾಗಲೂ ಬೇರೆಯವ್ರು ಇಟ್ಟಿರ್ತಿರೋ, ನಾನು ಯಾವಾಗಲೂ ಬರ್ನ್ ಮಾಡಿರ್ತಿದ್ದೆ ಬರ್ಡೇಸ್ ಇದ್ದಾಗ. ಇವಾಗ ನಾನು ಕನ್ಫ್ಯೂಸ್ ಆಯ್ತು ಯಾಕೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಎಸ್. ಹೋಟೆಲ್ ತೆಗಿಯೋಣ. ನೀಟಾಗಿ ಹಾಕೊಂಬ ವೇಲ್ನ, ನೀಟಾಗಿ ಈ ಥರ ಹಾಕೊಂಡಿದ್ದಲ್ಲ ಆ ಥರ ಹಾಕೋ ವೇಲ್ನ. ಕುಂಕುಮ ಹಾಕಿದ್ಯಾ ಬಿಡೋದನ್ನ ಈ ಥರ. ಹಾಂ ಈ ಥರ ಇಟ್ಕೋಬೇಕಾರೆ ಹೊಟ್ಟೆ ಒಂದು ಏನಾದರೂ ಎಕ್ಸ್ಪ್ರೆಷನ್ ಕೊಡ್ಬೇಕು ತಾನೆ. ಸ್ಮೈಲ್ ಮಾಡಿ.
ಕಣ್ಣೇ ಬಿಡ್ತಾ ಇಲ್ಲ ಕಣೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇವತ್ತಿನ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ಕೊಂತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.